ತೀರ್ಥಗಳಿಗೆಲ್ಲ ತೀರ್ಥ, ಗುರುಚರಣ ಶ್ರೇಷ್ಠ ತೀರ್ಥ. ಯಾವುದು ರೀ? ಗುರುಚರಣ. ಅಷ್ಟಾಷಷ್ಠಿ ತೀರ್ಥಗಳಲ್ಲಿ ಗುರುಚರಣ ಶ್ರೇಷ್ಠವಾದಂಥ ತೀರ್ಥ ಅಂದ್ರೆ ಅವರು. ಆ ಚರಣದಲ್ಲಿ ನಿನ್ನ ಪಾಪದ ಕೊಳೆಯನ್ನು ತೊಳ್ಕೊ. ಅದಕ್ಕೆ ಮಹಾತ್ಮರ ಚರಣ ಎಲ್ಲಿ ಬೀಳ್ತದ ಅದು ತೀರ್ಥವಾಗುತ್ತದೆ, ಅದು ಕ್ಷೇತ್ರವಾಗುತ್ತದೆ. ಅದಕ್ಕೊಂದು ಸಿದ್ದಾಡಪ್ಪನ ಲೀಲೆಯನ್ನು ನಿಮಗೆ ಪ್ರಸ್ತುತಪಡಿಸಬೇಕು ಅಂತ ನನಗನಿಸಿದೆ. ಹುಬ್ಬಳ್ಳಿ ಒಳಗ, ಹಳೆ ಹುಬ್ಬಳ್ಳಿ ಒಳಗ ಪಂಚವಣಿಗೆ ಮಠ ಅಂತಿತ್ತು. ಮಠದ ಹೆಸರೇನು? ಪಂಚವಣಿಗೆ ಮಠ. ಪಂಚವಣಿಗೆ ಮಠದ ಚನ್ನಬಸಯ್ಯನವರು ಸಿದ್ದಾಡಪ್ಪನವರ ಅತ್ಯಂತ ಆತ್ಮೀಯ ಶಿಷ್ಯರಲ್ಲಿ, ನಿಷ್ಠಾವಂತ ಸದ್ಭಕ್ತರಲ್ಲಿ, ಸಚ್ಚಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಪಂಚವಣಿಗೆ ಮಠದ ಚನ್ನಬಸಯ್ಯನವರು. ಸದಾ 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 ಸದ್ಗುರು ಸಿದ್ದಾಡಪ್ಪನ ಸತ್ಸಂಗವನ್ನು ಮಾಡ್ತಿದ್ರು. ದಿನ ಮಠಕ್ಕೆ ಹೋಗಿ ದಾಸೋಹದಲ್ಲಿ ಸೇವಾ ಮಾಡ್ತಿದ್ರು, ಶಾಸ್ತ್ರ ಕೇಳ್ತಿದ್ರು, ಎಷ್ಟು ಸಮಯ ಸಿಗ್ತದ ಮಠದ ಸೇವಾ ಮಾಡಿ ಬರ್ತಿದ್ರು. ಸಿದ್ದಾಡಪ್ಪನವ್ರಿಗೆ ಸೇವಾ ಮಾಡೋ ಶಿಷ್ಯರಂದ್ರೆ ಭಾಳ ಪ್ರೀತಿ. ಶಾಸ್ತ್ರ ಹೇಳೋರಿಗೆ ಕೇಳೋರಿಗಿಂತಲೂ ಯಾರು ಸೇವಾ ಮಾಡ್ತಾರ, ನಾಮಸ್ಮರಣೆ ಮಾಡ್ತಾರ, ಜಪ ಮಾಡ್ತಾರ, ಅವ್ರ ಮ್ಯಾಗ ಭಾಳ ಪ್ರೀತಿ ಸಿದ್ದಾಡಪ್ಪಗ. ಇತ್ತೀಚೆಗೆ ಚನ್ನಬಸಯ್ಯನವರಿಗೆ ಮಠಕ್ಕೆ ಹೋಗಬೇಕು, ಸೇವಾ ಮಾಡಬೇಕಂದ್ರೆ ಸಮಯದ ಕೊರತೆ ಆಯಿತು. ಯಾಕ ಅಂತ ಕೇಳಿದ್ರೆ ನೀರಿನ ತಾಪತ್ರಯ ಆಗಿತ್ತು. ಚನ್ನಬಸಯ್ಯನವರಿಗೆ ನೀರಿನ ತಾಪತ್ರಯ. 3 ವರ್ಷ ಮಳೆ ಬಂದಿರಲಿಲ್ಲ. ನೀರಿನ ಹಾಹಾಕಾರ. ರಾತ್ರಿ ಎಲ್ಲ ತಿರುಗಾಡಿ ನೀರು ತರಬೇಕು. ದೂರ ದೂರದ ದಾರಿ ನಡೆದು ಮಠಕ್ಕ, ತಮ್ಮ ಮಠಕ್ಕ, ಪಂಚಮಣಿಗೆ ಮಠಕ್ಕ ಅನೇಕ ಜನ ಅವರ ಶಿಷ್ಯರು ಭಕ್ತರು ಬರ್ತಿದ್ರು. ಅವರು ರಾತ್ರಿ ಎಲ್ಲ ತಿರುಗಾಡಿ ನೀರು ತರ್ತಿದ್ರು. ನೀರಿನ ತಾಪತ್ರಯ ಭಾಳ ಆಯಿತು. ಒಂದು ದಿವಸ ಚನ್ನಬಸಯ್ಯನವರು ಸಿದ್ದಾಡಪ್ಪನ ನೆನೆಸಿಕೊಂಡು ಕಣ್ಣೀರು ತಂದ್ರಂತ. ಯಪ್ಪ, ನಿನ್ನ ಸೇವಾ ಮಾಡ್ಲಾಕ ನನಗೆ ಟೈಮ್ ಸಿಗಲ್ದು, ನಿನ್ನ ದರ್ಶನಕ್ಕೆ ಬರ್ಲಾಕ ನನ್ನ ಟೈಮ್ ಸಿಗಲ್ದು. ಆ ದೂರದ ಹಾದಿ ನಡೆದು ನಾನು ನೀರು ತರಬೇಕು. ನೀರಿಲ್ಲದೆ ಪರಿತಪಿಸುವಂತಾಗಿದೆ ಸದ್ಗುರುನಾಥ. ಇದಕ್ಕೊಂದು ಏನಾದರೂ ನೀನೇ ಸಲಹೆಯನ್ನು ಕೊಡು, ನಮಗೆ ನೀರಿನ ಬವಣೆಯನ್ನು ನೀಗುವಂತೆ ಮಾಡು ಸದ್ಗುರುನಾಥ ಅಂತ ಸಿದ್ದಾಡಪ್ಪನ ನೆನೆಸಿಕೊಂಡು ಮನ್ಕೊಂಡ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಕನಸು ಬಿತ್ತಂತೆ. ಯಾರಿಗೆ? ಚನ್ನಬಸಯ್ಯನವರಿಗೆ. ಪಂಚವಣಿಗೆ ಮಠದ ಚನ್ನಬಸಯ್ಯನವರಿಗೆ ಕನಸು ಬಿತ್ತು. ಹಂಗೆ ಕನಸು ಬಿದ್ದಿತ್ತು. ನಿಮಗೂ ಕನಸು ಬೀಳ್ತಾವಲ್ಲ? ಕನಸು ಬೀಳ್ತಾವೆ ನಿಮಗೆ? ಭಾರಿ ಭಾರಿ ಕನಸು ಬೀಳ್ತಾವೆ ನಿಮಗೆ. ಮೊನ್ನೆ ಯಾರೋ ಬಂದಿದ್ರು, ಯಪ್ಪ ಕೆಟ್ಟ ಕನಸು ಬೀಳ್ತಾವ್ರಿ, ಒಂದು ದಾರಾರ ಹಾಕ್ರಿ ಅಂತ ಬಂದಿದ್ಲು. ಏನು ಬೀಳ್ತದೇವ ಕನಸ ಅಂದನ. ಕರ್ರಗೈತ್ರಿ, ಮೈ ತುಂಬ ಕರ್ರ ಕೂದಲು ಐತ್ರಿ, ಎದಿ ಮೇಲೆ ಬಂದು ಕುಂದಿರ್ತದ್ರಿ, ಕುತ್ತಿಗೆ ಹಿಚಕ್ತದ್ರಿ ಅಂತ. ಅದು ಕರ್ರಗಂದು ಏನು ಅಲ್ಲ, ನಿನ್ನ ಮನಸ್ಸೇ ಅಟ್ಟ ಕರ್ರಗಾಗ್ಯದ. ನೀ ಮಾಡಿದ ಪಾಪನೇ ನಿನಗೆ ಕುತ್ತಿಗೆ ಹಿಚ್ಕೊಳಕತ್ತದ. ಗೊತ್ತಾಯ್ತು? ನಾವು ದಾರ ಕಟ್ಟಬೇಕಂತ. ದಾರ ಕಟ್ಟಿದ್ರೆ ಏನಾಗ್ತದೆ? ನಿಮಗೆ ಕನಸು ಮಜಾ ಬೀಳ್ತಾವ. ಆದರೆ ಚನ್ನಬಸಯ್ಯನವರಿಗೆ, ಪಂಚವಣಿಗೆ ಮಠದ ಚನ್ನಬಸಯ್ಯನವರಿಗೆ ಏನು ಕನಸು ಬಿತ್ತು? ಸಿದ್ದಾಡಪ್ಪ ಬಂದಂಗಾಗಿತ್ತಂತ ಕನಸಿನಾಗ. ಕೈ ಹತ್ರ ನೋಡೋಮ್ ಇಷ್ಟು ಮಂದಿ ಅದಲ್ಲ. ನೀವು ಯಾರ್ಯಾರು ನಿಮ್ಮ ಕನಸಿನಾಗ ಸಿದ್ದಾಡಪ್ಪ ಬಂದನವೋ ಕೈ ಹತ್ರಿ.
ದೆವ್ವ ಯಾರ್ಯಾರು ಕನಸಿನಾಗ ಬಂದದ್ದು ಕೈ ಹತ್ರಿ. ದೆವ್ವ ಎಲ್ಲ ಬಹುತೇಕ ಎಲ್ಲರ ಕನಸಿನಾಗ ದೇವರು ಬಂದದ್ದು. ಸಿದ್ಧಾರ್ಥ ನೆನಪಿಟ್ಕೊಳ್ರಿ, ನಿಮ್ಮ ಕನಸಿನಾಗ ದೇವರು ಬರಲಿಲ್ಲ ಅಂದ್ರೆ ನಿಮ್ಮ ಮನಸ್ಸಿನಾಗ ಈ ಪಾಪದ ದೆವ್ವ ತುಂಬಿಕೊಂಡದಂತ ತಿಳ್ಕೊಟ್ಟು ನಾವೇನ್ರಿ. ಪಂಚಮಣಿಗೆ ಮಠದ ಚನ್ನಬಸಯ್ಯನವ್ರಿಗೆ ಕನಸಿನಾಗ ಸಿದ್ಧಾರ್ಥಪ್ಪ ಬಂದಂಗಾಯ್ತು. ಸಿದ್ಧಾರ್ಥಪ್ಪನವರು ತಾವಾಗಿನೇ ಮಠಕ್ಕೆ ಬರ್ಲಾಕತ್ಯಾರ. ಪಡಸರ ಕುಂತಂತ ಚನ್ನಬಸಯ್ಯನವರು, ಸಿದ್ಧಾರ್ಥಪ್ಪ ನನ್ನ ಪಾಲಿನ ಭಗವಂತ, ಕರೆಯದೇ ನನ್ನ ಮನೆಗೆ ನನ್ನ ಮಠಕ್ಕೆ ನಮ್ಮಪ್ಪ ತಾನಾಗಿ ಬಂದಾನಂತ ಹೇಳಿ ಚನ್ನಬಸಯ್ಯನವರು ಓಡಿ ಹೋಗಿ ಸಾಷ್ಟಾಂಗ ಮಠದ ಅಂಗಳದ ಕಾಲು ಹಾಕ್ತಿದ್ರು. ಓಡಿ ಹೋಗಿ ಚನ್ನಬಸಯ್ಯನವರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಸಿದ್ಧಾರ್ಥಪ್ಪನವ್ರು ಕೈ ಹಿಡಿದು ಎತ್ತಿದ್ರು. ನೀ ಭಾಳ ನೆನೆಸದೆಪ್ಪ, ಲಕ್ಷ ಕೊಟ್ಟು ಕೇಳ್ಬೇಕು ಮಾತಿನ ಕಡೆನು, ನೀ ಭಾಳ ನಾನು ನೆನೆಸದೆಪ್ಪ. ನಾ ನೆನೆಸಿದವರು ಮನಸ್ಸಿನಾಗಿರ್ತೀನಿ, ನೆನೆಸಿದವರು ಎಲ್ಲದಾನ ಸಿದ್ಧಾರ್ಥ ಹುಬ್ಬಳ್ಳಿಯಾಗದಾನ ಅಂತೀರಿ ನೀವು. ಸಿದ್ಧಾರ್ಥ ಹುಬ್ಬಳ್ಳಿಯಾಗಿಲ್ಲ. ಯಾರು ನೆನೆಸ್ತಾರ ಅವ್ರ ಮನಸ್ಸಿನಾಗ ಅದಾನ, ಅವ್ರ ಮನ್ಯಾಗ ಅದಾನ. ನೀವು ಹಂಗೆ ನೆನೆಸಿ ನೋಡ್ರಿ. ಪ್ರಿಯತಮೆ ಹೆಂಗ ಪ್ರಿಯತಮರನ್ನ ನೆನೆಸ್ತಾಳ, ಲೋಭಿಯಾದಂಥ ಮನುಷ್ಯ ಪೈಸಾ ಹೆಂಗೆ ನೆನೆಸ್ತಾನ. ಲೋಭಿ ಯಾಕಡೆ ಹೋದ್ರು ಏನು ಮಾಡಿದ್ರು ಏನು ಲೆಕ್ಕ ಹಾಕ್ತಾನವ. ಪೈಸಾ ಹೆಂಗೆ ಗೋಳೆ ಆದಿತ್ತು. ಪಾಪಿ ಸಾವುಕಾರ ಸತ್ನಂತ ಯಮದೂತರು ತಗೊಂಡು ಹೋದರು. ಯಮನ ಮುಂದೆ ನಿಂದಿರಿಸಿದ್ರು. ಯಮ ಖುಷಿ ಒಳಗಿದ್ದ ಅವತ್ತ. ಏನೋ ಅವನ ಬರ್ತಡೇ ಇತ್ತು, ಯಾರಿಗೆ ಗೊತ್ತು. ಭಾಳ ಖುಷಿ ಒಳಗಿದ್ದ. ಯಮ ಕೇಳ್ದ, ಈ ಸಾವುಕಾರನ ಖಾತೆ ತೆಗಿರಪ್ಪ, ಪಾಪ ಎಷ್ಟು ಮಾಡ್ಯಾನ ಪುಣ್ಯ ಎಷ್ಟು ಮಾಡ್ಯಾನ. ಚಿತ್ರಗುಪ್ತರು ಆ ಒಂದು ಜೀವನದ ಖಾತಾ ತೆಗೆದ್ರು. ಪುಣ್ಯದ ಖಾತಾ ಜೀರೋ, ಪಾಪದ ಖಾತಾ ಹಾಸ್ಪುಲ್ ಫುಲ್ ಎಲ್ಲ ತುಂಬ ಹೋಗ್ಯದ. ಪುಣ್ಯದ ಖಾತಾದಾಗ ಆ ಪಾಪಿ ಸಾವುಕಾರ ಸಾಯೋಕ್ಕಿನ ಮೊದಲ ಈ ಸಕ್ಕರೆಗಂಜ ವಾಡಿ ಸಿದ್ಧಾರ್ಥ ಮಠಕ್ಕೆ 100 ರೂಪಾಯಿ ಕೊಟ್ಟಿದ್ದಂತ. ಸಾಯೋಕ್ಕಿನ ಮೊದಲು 15. ಇದೇ ಊರು ಸಾವುಕಾರ ಅಂತ ತಿಳ್ಕೊಬೇಡ್ರೆ, ಸುಮ್ಮ ಅಂದಾಜು ಕಟ್ಟಿ ಹೇಳ್ತಿರ್ತೀವಿ ನಾವು. ಅವ 100 ರೂಪಾಯಿ ಪಟ್ಟಿ ಬರೆದಿದ್ದ ಅಷ್ಟೇ, ಉಳಿದೆಲ್ಲ ಬರೀ ಪಾಪನೇ ಬರೀ ಪಾಪನೇ. ಅವ ಯಮ ಭಾಳ ಖುಷಿಯೊಳಗಿದ್ದ. ಅವ ಸಾವುಕಾರಗಂದಂತ, ಸಾವುಕಾರ ಜೀವನ ತುಂಬ ಬರೀ ಪಾಪ ಮಾಡಿದೆ, 100 ರೂಪಾಯಿ ದಾನ ಮಾಡಿ ಪುಣ್ಯ ಕಟ್ಕೊಂಡಿದೆ. 100 ರೂಪಾಯಿ ದಾನ ಮಾಡಿ ಅಲ್ಲಿ ಸಿದ್ಧಾರ್ಥ ಮಠಕ್ಕೆ ಸತ್ಸಂಗಕ್ಕೆ 100 ರೂಪಾಯಿ ಕೊಟ್ಟಿಯಲ್ಲ, ಅದರಂಥ ಪುಣ್ಯ ಯಾವುದೂ ಅಲ್ಲ. ಅದಕ್ಕೆ ನಿನಗೆ 1 ವರ್ಷ ಸ್ವರ್ಗ ಸಿಗ್ತದೆ ನಿನಗೆ. ಜೀವನ ತುಂಬ ಪಾಪ ಮಾಡಿದೆ, 100 ವರ್ಷ ನರಕದಾಗ ಬೀಳ್ಬೇಕು. ನರಕ ಆಗ್ತದೆ ನಿನಗೆ. ನಿಮ್ಮ ಮೊದಲೇನು ಸ್ವರ್ಗಕ್ಕೆ ಹೋಗುತ್ತೆ ನರಕಕ್ಕೆ ಹೋಗುತ್ತೆ ಅಂತ ಯಮ ಕೇಳಿದಂತ. ಈ ಬಡ್ಡಿ ಮಗ ಬಡ್ಡಿ ತಿಂದು ಸಾವುಕಾರ ಇವ ಏನಂದಂತ, ನರಕಕ್ಕರ ಕಳಿಸ್ರಿ ಸ್ವರ್ಗಕ್ಕರ ಕಳಿಸ್ರಿ, 4 ದುಡ್ಡು ಯಾಕಡೆ ಹುಡ್ತಾವ ಆ ಕಡೆ ಕಳಿಸ್ರಿ ಅನ್ನಂತೀವ. ಅದಕ್ಕೆ ಅವ್ರಂದ್ರು, ಲೋಭಿಯಾದ ಮನುಷ್ಯ ಬರೀ ಪೈಸದ ಚಿಂತನೆ ಮಾಡ್ತಾನೆ. ಯಾಕ ಜಿಪುಣನಿಗೆ ಹಣನೇ ಬ್ರಹ್ಮ ಅಂತ ಹೇಳಿದ್ರು ಸರ್ಪಭೂಷಣರು ಅಲ್ರಿ. ಬರೀ ದುಡ್ಡ ಲೆಕ್ಕ ಹಾಕ್ತಾನವ. ಹಾಂಗ ನೀನು ಜಿಪುಣ ಮನುಷ್ಯ ಹಣ ನೆನಸದಂಗ, ಪೈಸಾ ಎಣಸದಂಗ. ಹ್ಯಾಂಗ 10-12 ವರ್ಷಕ್ಕೆ ಆ ಹುಟ್ಟಿದಂಥ ಮುದ್ದಾದ ಮಗು ಒಂಚೂರು ಕಳ್ಕೊಂತು ಅಂತಂದ್ರೆ ತಾಯಿ ಆ ಮಗುವಿನ ಹ್ಯಾಂಗ ನೆನೆಸ್ತಾಳ, ಮಗು ತಾಯಿನ ಹ್ಯಾಂಗ ನೆನೆಸ್ತದ. ಹಾಂಗೆ ದೇವರನ್ನ ಸಿದ್ಧಾರ್ಥ ನೆನೆಸಿದ್ರೆ ಸದಾ ನಿಮ್ಮ ಬೆನ್ನಿಂದ ಇರ್ತಾರ, ಸದಾ ನಿಮ್ಮ ರಕ್ಷಕನಾಗಿರ್ತಾನೆ. ಅದಕ್ಕೆ ಸಿದ್ಧಾರ್ಥಪ್ಪ ಅಂದಂತ
ನೀ ಭಾಳ ನೆನೆಸದೆಪ್ಪ, ಅದಕ್ಕೆ ನಾ ಬಂದೆ. ಚೆನ್ನಯ್ಯ, ನೀರಿನ ಚಿಂತೆ ಮಾಡಕತ್ತೀರಿ. ಲಕ್ಷ ಕೇಳ್ರಿ ಮಾತನ್ನು. ಸಿದ್ದಾಡ್ರಂದ್ರಂತ ಕನಸಿನಾಗ ಬಂದಂದು ಮಾತಿದು. ಚೆನ್ನಯ್ಯ, ನೀರಿನ ಚಿಂತೆ ಮಾಡಕತ್ತೀವಿ ಭಾಳ. ನಾ ಇರುವಾಗ ನೀರಿನ ಚಿಂತೆ ಯಾಕೋ ಚೆನ್ನಯ್ಯ? ನೀರು ತರ್ಲಾಕ ನೀ ಆ ಹಳ್ಳಕ್ಕ ಬಾವಿಗೆ ಅಷ್ಟು ದೂರ ಹೋಗೋದು ಬೇಡ. ನಿನ್ನ ಮನೆಯೊಳಗೆ ನಾ ಯಮುನಾ ಗಂಗಾ ಎಲ್ಲ ಇಲ್ಲೇ ಅವ್ರು ಓಡೋಡಿ ಬರುವಂಗೆ ಮಾಡ್ತೀನಿ ಅಂದ್ರಂತ ಸಿದ್ಧಾರೂಢರು. ಎಂಥ ತಾಕತ್ತು! ಅವ್ರ ಕಾಲಿನಿಂದ 3 ಗೆರೆ ಹಾಕಿದ್ರಂತ ಪಂಚವಣಿಗೆ ಮಠದ ಅಂಗಳದೊಳಗೆ. ಸಿದ್ದಾಡಪ್ಪನವರು ಹೆಬ್ಬಟ್ಟಿನಿಂದ 3 ಗುಂಡ 3 ಗೆರೆ ಕೊರೆದ್ರಂತ. ಚೆನ್ನಯ್ಯ, ಇಲ್ಲಿ 4 ಮಳ ಹಡ್ಡ ಗಂಗಾ ತೇಲಿ ಬರ್ತಾಳ. ಇಲ್ಲಿ ಹಡ್ಡು ಯಮುನಾ ಬರ್ತಾಳ. ಇಲ್ಲಿ ಹಡ್ಡ ಸರಸ್ವತಿ ಬರ್ತಾಳ. ನೀರಿನ ಬವಣೆ ಹೆಂಗತ್ತದ, ಇದು ತೀರ್ಥ ಕ್ಷೇತ್ರ ಆಗತ್ತದ ಅಂತಿಷ್ಟಂದ್ರು ಚೆನ್ನಯ್ಯನವ್ರಿಗೆ ಎಚ್ಚರ ಆಯ್ತು. ಎದ್ದು ಕುಂತರು, ನಮಸ್ಕಾರ ಮಾಡಿದರು. ಸಿದ್ದಾಡಪ್ಪಗೆ ಜಯಕಾರ ಹಾಕಿದರು. ಇದೇನು ಕನಸು ನನಸು? ನೀರಿನ ಬವಣೆಯನ್ನು ನಾನು ಸಿದ್ಧರಿಗೆ ಭಾಳ ತೋಡ್ಕೊಂಡೆ. ನಮ್ಮಪ್ಪ ಕನಸಿನಾಗ ಬಂದು ಹಿಂಗೆ ಹೇಳ್ದ. ಇದೇನು ಕರೆನೋ ಸುಳ್ಳು? ಇಲ್ಲೇನು ನಾನು ಇಲ್ಲಿ ಗುಂಡ ತೆಗಿಬೇಕು, ಗುಂಡ ಅಂತೀರ ವರ್ತಿ ಅಂತೀರ, ಅದು ತೆಗಿಬೇಕು ಅಂತ ವಿಚಾರ ಮಾಡ್ತಾ ಬೆಳಗಾಯಿತು. ಸ್ನಾನ ಮಾಡಿ ಇನ್ನೇನು ಮಠದ ಕಡೆ ಹೋಗಬೇಕು ಅಂಥೇಳಿ ಚೆನ್ನಯ್ಯನವರು ಮಠದಿಂದ ಹೊರಗೆ ಬರ್ತಿದ್ರು. ಸಿದ್ದಾಡಪ್ಪನವರು ಟಾಂಗಾದಾಗ ಕುಂತು ಹೊಂಟಿದ್ರು ಅಂತೇಳಿ. ಬೆಳಿಗ್ಗೆ ಅವನ ಮನೆಗೆ ಹೊಂಟಿದ್ರು. ಸಿದ್ಧಾರೂಢರು ಬಂದು ಟಾಂಗ ಹೇಳಿದ್ರು. ಚೆನ್ನಯ್ಯನವರು ಹೋಗಿ ನಮಸ್ಕಾರ ಮಾಡಿದ್ರು. ಯಪ್ಪ, ನನಗೆ ಕನಸಾಯ್ತು, ಕನಸಿನಾಗ ಬಂದಿದ್ದಿ ನೀನು. ಆ ಕನಸನ್ನು ನನಸು ಮಾಡ್ಲಕ್ಕ ನಾ ಈಗ ಜಾಗ್ರತಿನಾಗ ಬಂದಿನೋ ಚೆನ್ನಯ್ಯ ಅಂದ್ರಂತಂದು. ಕನಸಿನಾಗ ಬಂದವನು ನಾನೇ, ಈ ನೆನಸಿನಲ್ಲಿ ಬಂದವನು ನಾನೇ. ನಿನ್ನ ಕನಸನ್ನು ನೆನಸು ಮಾಡೋ ಸಲುವಾಗೇನೆ ನಾ ಇಲ್ಲಿಗೆ ಬಂದೀನಿ. ಯಪ್ಪ, ನಾ ನೀರಿಲ್ಲಂತ ನಾ ಭಾಳ ತಾಪ ಮಾಡಿಕೊಂಡೆ. ನನ್ನ ಕಷ್ಟ ಕೇಳಿ ನೀ ಧಾವಿಸಿ ಬಂದಿಯಪ್ಪ, ಭಾಳ ಖುಷಿ ಆಯ್ತು ಅಂಥೇಳಿ ಕೈ ಹಿಡಿದು ಚೆನ್ನಯ್ಯನವರು ತಮ್ಮ ಮಠದೊಳಗೆ ಪಂಚವಣಿಗೆ ಮಠದಾಗ ಕರ್ಕೊಂಡು ಹೋದರು. ಕನಸಿನಾಗ ಗೆರೆ ಹಾಕಿದಂತೆಯೇ ಈಗ ಜಾಗೃತಿನಲ್ಲಿ ಸಿದ್ದಾಡಪ್ಪನವರು ಕಟ್ಟಿಗೆ ತಗೊಂಡು 3 ಗುಂಡ ಗುರುತೈಸಿದ್ರಂತ. ಚೆನ್ನಯ್ಯನವರೇ, ಇಲ್ಲಿ ತೆಗಿರಿ, ಇಲ್ಲಿ ಗಂಗಾ ತೇಲಿ ಬರ್ತಾಳ. ಮುಂದೆ ನಿಂತು ತೆಗಿಸಿದ್ರಂತ. 4 ಮಾರ ಅಲ್ಲಿ ತೋಡಿರಲಿಲ್ಲ, ನೀರು ಬಂದು. ಅಲ್ಲಿ ಸುತ್ತಮುತ್ತ ಯಾವ ಬಾವಿಯೊಳಗೂ ನೀರಿರಲಿಲ್ಲ. ಕೆರೆ ಬತ್ತಿ ಹೋಗಿದ್ದು, ಬಾವಿ ಬತ್ತಿ ಹೋಗಿದ್ದು, ಅಂತೆಯೇ ಭಾಳ ದೂರ ನೀರು ತರ್ಲಾಕ ಹೋಗ್ತಿದ್ರು. ಇವತ್ತು ಇಲ್ಲಿ ಬರೀ ಒಂದು 4 ಮಳ ಹಡ್ಡಿದ ಕೂಡಲೇ ನೀರ, ಎಂಥ ನೀರಂದ್ರೆ ಗಂಗಾ ತೀರ್ಥದಂಥ ನೀರು ಅಲ್ಲಿ ತೇಲಿ ಬಂದದೆ. ಮತ್ತೊಂದು ಗುಂಡ ತೆಗೆದ್ರು, ಅಲ್ಲಿ ಯಮುನಾ ತೀರ್ಥ. ಇನ್ನೊಂದು ತೀರ್ಥ, ಇನ್ನೊಂದು ಗುಂಡ ತೆಗೆದ್ರು, ಅಲ್ಲಿ ಸರಸ್ವತಿ. ಆಶ್ಚರ್ಯ ಅಂದ್ರೆ 3 ನೀರಿನ ಬಣ್ಣ ಬದಲಿ ಇತ್ತಂತ ನೋಡ್ರಿ. ಇದು ಭಾಳ ಆಶ್ಚರ್ಯ. 3 ನೀರಿನ ಬಣ್ಣ ಬದಲಿ, 3 ನೀರಿನ ರುಚಿ ಬದಲಿ. ಸಿದ್ದಾಡಪ್ಪನವ್ರು ಹೇಳಿದ್ರಂತ, ಇದು ಗಂಗಾ ತೀರ್ಥ ಐತಿ, ಇದು ಯಮುನಾ ತೀರ್ಥ, ಇದು ಸರಸ್ವತಿ ತೀರ್ಥ. ಆಶ್ಚರ್ಯದ ಮಾತಂದ್ರೆ, ಮುಂದೆ ಅವು ಬ್ಯಾಸಿಗೆ ಬರಲಿ, ಮಳೆ ಬರಲಿ, ಬರದೇ ಇರಲಿ, ಯಾವಾಗಲೂ ಸದಾ ಅವು ವರ್ತಿ ನೀರು ಹರಿತಿದ್ವಂತ. ಅದಕ್ಕೆ ಪಂಚವಣಿಗೆ ಮಠ ಹೋಗಿ ಅವ್ರ ಮಠದ ಹೆಸರು ಇವಾಗ ಏನು ಬಿದ್ದದ ಅಂತ ಕೇಳಿದ್ರೆ ಸದಾವರ್ತಿ ಮಠ ಅಂತ ಹೆಸರು ಬಿದ್ದದಂತ. ಅದರೊಳಗೆ ಅವ್ರ ಮೊದಲಿದ್ದದ ಹೆಸರು ಪಂಚವಣಿಗೆ ಮಠ, ಈಗಿರುವಂಥ ಹೆಸರು ಸದಾವರ್ತಿ ಮಠ. ಕಬೀರಪ್ಪನವರು ಸಿದ್ದಾಡ್ರದು ಒಂದು ಫೋಟೋ ಕೊಟ್ಟರು. ಸಿದ್ದಾಡಪ್ಪನವ್ರದ್ದು 2 ಪಾದಕೆಗಳನ್ನಿಟ್ಟರು. ಒಂದು ಅಲ್ಲಿ ಕಾಶಿಗೆ ಹೋದಾಗ ಕಬೀರ ಅಲ್ಲಿಂದ ಒಂದು ತ್ರಿಶೂಲ ತಗೊಂಡು ಬಂದಿದ್ದಂತ. ಇದು ನಿನ್ನ ಮನೆಯೊಳಗಿರಲಿ, ಇಲ್ಲಿರುವಂಥ ತೀರ್ಥ ಎಲ್ಲರ ಪಾಪವನ್ನು ತೊಳೆಯುವಂತಾಗಲಿ ಅಂಥೇಳಿ ಅಲ್ಲಿ ತ್ರಿಶೂಲ ಇಟ್ಟು ಕಬೀರಪ್ಪ ಪೂಜಾ ಮಾಡಿ ಹೋಗಿದ್ದಾನಂತ. ಅವ್ರ ಮನೆ ಹೋಗಿ, ಮಠ ಹೋಗಿ
ತೀರ್ಥ ಸದಾವರ್ತಿ ಮಠ ಅಂತ ಕ್ಷೇತ್ರ ಆಯಿತು. ಎದರಿಂದ ಅಂತ ಕೇಳಿದ್ರೆ ಸದ್ಗುರುನಾಥನ ಚರಣದಿಂದ. ಅದಕ್ಕೆ ಸದ್ಗುರುನಾಥನ ಚರಣ ತೀರ್ಥಾನಾಮಪಿ ತೀರ್ಥಂ ಅಂತ ಹೇಳಿದ್ದೇನೆ. ಅವರು ಎಲ್ಲಿ ಪಾದ ಹಿಡಿತಾರೆ ಅದು ನಿಜವಾದ ತೀರ್ಥ. ಅವರ ಪಾದ ಹಿಡಿದಿ ಅಂತಂದರೆ ನಿನ್ನ ಮನಸ್ಸು ಕೂಡ ಏನಾಗ್ತದೆ, ಅವರ ಆ ತೀರ್ಥದಿಂದ. ಅವ್ರಿಗೆ ನಾವು ಪಾದ ತುಳಿತೀವಿ, ಇದು ಚರಣ ತೀರ್ಥ ಅಂತ ತಗೊಂತೀವಿ, ಅದು ಸಿಂಬಾಲಿಕ್. ಅದರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಮಹಾತ್ಮರಿಗೆ ಶರಣಾಗತನಾಗು, ಮಹಾತ್ಮರ ಪಾದ ಹಿಡಿ, ಅವರು ಹೇಳಿದ ಬೋಧೆಯನ್ನು ಬದುಕಿನಲ್ಲಿ ಅಳವಡಿಸಿಗೋ, ನಿನ್ನ ಮನಸ್ಸು ಸ್ವಚ್ಛ ಆಗುತ್ತದೆ, ನಿನ್ನ ಬದುಕು ಸ್ವಚ್ಛ ಆಗುತ್ತದೆ, ನೀನು ಪಾವನನಾಗ್ತದೆ, ನೀನು ಮುಕ್ತನಾಗ್ತದೆ ಎಂಬುದು ಆ ಮಾತಿನ ಅರ್ಥ ಅಂತೇನ್ರಿ. ಅದಕ್ಕೆ ನಿಜವಾದ ತೀರ್ಥ ಅಂದರೆ ಯಾವುದಪ್ಪ ಅಂತ ಕೇಳಿದ್ರೆ ಇವತ್ತೇನು ಹೇಳಕೊಂತೀವಿ, ನಿಜವಾದಂಥ ತೀರ್ಥ ಅಂದರೆ ಶುಚಿಯಾದ ಮನಸ್ಸೇ, ನಿರ್ಮಲವಾದಂಥ ಮನಸ್ಸ ನಿಜವಾದ ತೀರ್ಥ ಅನ್ನಿಸ್ತದೆ. ನಮ್ಮ ಮನಸ್ಸು ನಿರ್ಮಲ ಆಗಬೇಕಾಗಿತ್ತಂದ್ರೆ ಸದ್ಗುರುಗಳ ಕಡೆ ಹೋಗ್ರಿ, ಮಹಾತ್ಮರ ಕಡೆ ಹೋಗ್ರಿ, ಸತ್ಸಂಗದ ಕಡೆ ಹೋಗ್ರಿ. ನೀವು ಅವರು ಕೊಡುವಂಥ ಮಂತ್ರವನ್ನು ಜಪಿಸ್ರಿ, ಅವರು ಕೊಡುವಂಥ ಬೋಧೆಯನ್ನು ನೆನೆಸ್ರಿ. ಯಾವಾಗಲೂ ಹ್ಯಾಂಗ ನೀರು ಸದಾ ಕೆಳಮುಖವಾಗಿ ಹರಿಯುತ್ತದೆ, ಬೆಂಕಿಗೆ ಸ್ವಭಾವ ಮೇಲ್ಮುಖವಾಗಿ ಹರಿಯುವಂಥದ್ದು, ನೀರಿಗೆ ಸ್ವಭಾವ ಕೆಳಮುಖವಾಗಿ ಹರಿಯುವಂಥದ್ದು. ನೀರು ನೀವು ಇಲ್ಲಿ ಹಾಕ್ತಿರಲ್ಲ, ಎಕಡೆ ಹರಿತಿರ್ತದದು, ಎಕಡೆ ಇಳಿಜಾರ ಐತಿ, ಕೆಳಮುಖವಾಗಿ ಹರಿತದ. ಹಾಂಗೆ ಸದಾ ನಮ್ಮ ಮನಸ್ಸು ಕೆಳಮುಖವಾಗಿ ಹರಿತದೆ, ಪ್ರಪಂಚದ ಕಡೆ ಹರಿತದೆ, ವಿಷಯದ ಕಡೆ ಹರಿತದೆ. ಕೆಟ್ಟ ಚಿಂತನೆ ಮಾಡೋದು ಮನಸ್ಸಿನ ಸ್ವಭಾವ ಐತಿ. ನೀವು ಒಬ್ಬನು ಕಣ್ಣು ಮುಚ್ಕೊಂಡು ಕುಂತಿಲ್ಲ, ಬರೀ ನಮ್ಮ ಮುಂದೆ ಅಟ ಕಣ್ಣು ಮುಚ್ತೀರಿ. ಒಮ್ಮೆರ ನೀವು ಪೂಜಾ ಕೋಲಿ ಒಳಗ ಧ್ಯಾನ ಮಾಡ್ತೀನಂತ ಕಣ್ಣು ಮುಚ್ಕೊಂಡು ಕುಂದ್ರಿ, ಕಣ್ಣು ಮುಂದೆ ಇಂತಿಂಥ ದೇವು ಬರ್ತಾವ, ಇಂತಿಂಥ ಕೆಟ್ಟ ವಿಚಾರ ಬರ್ತಾವ. ಒಮ್ಮೊಮ್ಮೆ ತಲೆ ಜಾಡಿಸ್ತಿರ್ತೀವಿ ನಾವು, ಇವು ಯಾಕೆ ವಿಚಾರ ಬರ್ತಾವ, ಯಾಕೆ ಬರ್ತಾವ? ಲಕ್ಷ್ಯ ಕೊಡ್ರಿ. ಧ್ಯಾನ ಮಾಡದವನ ಮನಸ್ಸು ಅಂದರೆ ಮಳೆಗಾಲದ ಹೊಳಿ ನೀರು ಹರಿದಂಗ. ಈ ಮಾತು ಲಕ್ಷ್ಯ ವಹಿಸಿ ಕೇಳ್ಬೇಕು ನೀವು. ಧ್ಯಾನ ಮಾಡದವನ ಮನಸ್ಸು ಹೆಂಗಿರ್ತದಪ್ಪ? ಮಳೆಗಾಲದಾಗ ಗಂಗಾ ನದಿ ಮಳೆಗಾಲದಾಗನ ಹೋಗಿದ್ದೆ. ಈ 2 ವರ್ಷದ ಹಿಂದ ಸುಮಾರು 78 ಜನ ನಾವು ನೇರವಾಗಿ ಮೈಸೂರದಿಂದ ನೇರವಾಗಿ ಕಾಶಿಗೆ ಹೋಗುತ್ತದೆ ಶತಾಬ್ದಿ ಎಕ್ಸ್ಪ್ರೆಸ್. ಆ ಟ್ರೈನ್ ಹಿಡ್ಕೊಂಡು 78 ಮಂದಿ ಮಳೆಗಾಲದಾಗ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ದೆವು. ಆ ಮಳೆಗಾಲದಾಗ ಇಟ್ಟು ಕಲಕ ನೀರು ಹರಿದಿರ್ತದೆ. ಅದೇ ಗಂಗಾ ನೀವು ಬ್ಯಾಸಿಯಾಗ ಹೋಗ್ರಿ, ಅವಾಗ ಹಿಮಾಲಯದ ಹಿಮ ಕರಗಿ ನೀರು ಹರಿತಿರ್ತದೆ, ಅತ್ಯಂತ ತಿಳಿಯಾಗಿರ್ತದೆ, ತಳ ಕಾಣ್ತಿರ್ತದೆ, ಆಟ ಶುದ್ಧವಾಗಿರ್ತದೆ. ಅದಕ್ಕೆ ನಾ ಹೇಳ್ತೇನೆ, ಧ್ಯಾನ ಮಾಡದವನ ಮನಸ್ಸು ಅಂದರೆ ಸಾಂಸಾರಿಕ ವಿಷಯ ಪಾಮರನಾದಂಥ ಮನುಷ್ಯನ ಮನಸ್ಸು ಇದು ಮಳೆಗಾಲದಾಗಿನ ಹೊಳೆ ಹರಿದಂಗ. ಯಾವ ಧ್ಯಾನ ಮಾಡುವವನ ಮನಸ್ಸು ಅದು ಬೇಸಿಗೆ ಕಾಲದ ತಿಳಿ ನೀರಿನ ಹೊಳೆ ಹರಿದಂಗ ಹಾಗಿರ್ತದೆ. ನಿಮ್ಮ ಮನಸ್ಸು ತಿಳಿಯಾಗಬೇಕಾಗಿತ್ತು, ಅದರ ಹೊಲಸು ನಿರ್ಮಲವಾಗಿ. ಹಾಗೆ ನಿರ್ಮಲವಾದ ನಿರ್ಮಲವಾದ ನೀರಿನಲ್ಲಿಯೇ ನಿಮ್ಮ ಮುಖ ದರ್ಶನ ಆಗ್ತದ. ಹಾಗೆ ನಿರ್ಮಲವಾದ ನಿಮ್ಮ ಹೃದಯ ಅಂತಃಕರಣದಲ್ಲಿ ಪರಮಾತ್ಮನ ದರ್ಶನ ಆಗ್ತದೆ. ಕೊಳಕಾದ ನೀರಿನೊಳಗೆ ನಿಮ್ಮ ಮುಖ ಕಂಡು ಬರಂಗಿಲ್ಲ. ಹಾಗೆ ಹೊಲಸಾದ ಮನಸ್ಸಿನಲ್ಲಿ ಎಂದೂ ಆತ್ಮ ಸಾಕ್ಷಾತ್ಕಾರ ಆಗಂಗಿಲ್ಲ, ಪರಮಾತ್ಮನ ಸಾಕ್ಷಾತ್ಕಾರ ಆಗಂಗಿಲ್ಲ. ಪರಮಾತ್ಮನ ಅನುಭೂತಿ ನಿಮಗಾಗಬೇಕಂದ್ರೆ ಏನಾಗಬೇಕ್ರಿ? ಮನಸ್ಸು ನಿರ್ಮಲ ಆಗಬೇಕು. ಮನಸ್ಸು ನಿರ್ಮಲ ಎದರಿಂದ ಆಗ್ತದೆ? ಧ್ಯಾನ, ಜಪ, ನಾಮಸ್ಮರಣೆ, ಇವು ಬಿಟ್ಟರೆ ಬೇರೆ ಉಪಾಯನೇ ಇಲ್ಲ. 3ನೇ ಉಪಾಯ ಅಂದ್ರೆ ಸತ್ಸಂಗ, ಸದ್ಗ್ರಂಥ ಪಾರಾಯಣ. ಏನೂ ಇಲ್ಲ, ಕೊನೆಗೆ ನಿಮಗೆ ತಿಳಿಲಿ ಸಿದ್ದಾಳಪ್ಪನ ಚರಿತ್ರೆ ಪಾರಾಯಣ ಮಾಡ್ಕೊಂತ ಹೋಗ್ರಿ, ತಾನಾಗಿಯೇ ನಿಮ್ಮ ಮನಸ್ಸಿನ ಕೊಳೆ ತೊಳೆದು ಹೋಗಿ ನಿಮ್ಮ ಮನಸ್ಸು ವಿಮಲ ಮಾನಸ ಆಗುತ್ತದೆ. ಇದಕ್ಕೆ ನಾನು ಸಿದ್ಧಾರೂಢನ ಸಾಕ್ಷಿ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ.
ಜಪ ಮಾಡಿರಿ, ಧ್ಯಾನ ಮಾಡಿರಿ, ಸಿದ್ಧಾಡಪ್ಪನ ಚರಿತ್ರೆ ಪಾರಾಯಣ ಮಾಡಿರಿ. ತಾನಾಗೇ ನಿಮ್ಮ ಮನಸ್ಸಿನಾಗಿನ ಎಷ್ಟೇ ಪಾಪದ ಕೊಳೆ ಇರಲಿ ಅದೆಲ್ಲ ತೊಳೆದು ಹೋಗ್ತದೆ. ಆವಾಗ ನಿಮ್ಮ ಮನಸ್ಸು ಏನಾಗ್ತದೆ? ವಿಮಲ ಮಾನಸ ಆಗ್ತದೆ. ಅದು ತೀರ್ಥ ಅನಿಸಿಕೊಳ್ಳುತ್ತದೆ, ಕ್ಷೇತ್ರ ಅನಿಸಿಕೊಳ್ಳುತ್ತದೆ, ಪಾವನ ನೀವು ಆಗ್ತೀರಿ. ಅದಕ್ಕೆ ಮನಸ್ಸು ನಿರ್ಮಲ ಆಗಲಿಕ್ಕೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಇದನ್ನೇನು ಮಾಡ್ಕೊತ ಹೊಂಟಿರಲ್ಲ. ನಮ್ಮ ಶಕ್ಕರಗಂಜವಾಡಿ ಜನ ಅಂದರೆ ಇದು ನನಗೆ ಹಿಂಗೆ ಅನ್ನಿಸ್ತದ, ಸಕ್ಕರೆಯ ಗಂಜ. ಸಕ್ಕರೆ ಅಂದ್ರೆ ಏನು? ಸಿಹಿ ಕಹಿ ಎಂಬುದು. ನಮ್ಮ ಶಕ್ಕರಗಂಜವಾಡಿ ಭಕ್ತರ ಮನಸ್ಸಿನೊಳಗೆ ಕಹಿ ಎಂಬುದು ಇಲ್ಲೇ ಇಲ್ಲ ನೋಡ್ರಿ. ಎಲ್ಲ ಸಿಹಿನೇ. ನಿಮ್ಮನ್ನ ಹೊಗಳಕತ್ತೀನಿ, ಏಟು ಜಿಪುಣತನ ಮಾಡ್ತೀರಿ ಚಪ್ಪಳಿಗೆ ಹೊಡಿಲಕ್ಕ. ನಾ ಏನು ಮಂದಿನ ಹೊಗಳಕತ್ತೀನಿ, ಹುಮ್ನಾಬಾದವ್ರನ್ನ ಹೊಗಳಕತ್ತೀನಿ ನಾನು. ನಿಮ್ಮನ್ನ ಸಾಕಾಗ್ಯದವ್ರಿಗೀಗ ಅದು ಗೊತ್ತಾಗ್ತದೆ. ನಿಮ್ದು ಎಕ್ಸ್ಪ್ರೆಷನ್ ಸರಿ ಇಲ್ಲ ಅಂತ. ಕೈಯಾಗ ಉಸಿರು ಐತೆ, ಲಕ್ವ ಹೊಡೆದದು ಕೈಗೆ. ಆಯ್ತು ಹೇಳವು, ನಿಮ್ಗೆ ಇಟ್ಟು ಬೇಸರ ಆಗ್ಯದ ಅಂದ್ರೆ ನಾವ್ಯಾಕೆ ಮುಂದುವರ್ಸ. ಅದಕ್ಕೆ ನಾನು ಇಟ್ಟು ಹೇಳಬೇಕಾಗ್ಯದ, ಸಕ್ಕರೆ ಗಂಜ ಇದು. ಇದು ಸಕ್ಕರೆ ಹೆಂಗೆ ಸಿಹಿ ಆದಂಥ ಕೈ ಇಲ್ಲದ ಬರೀ ಸಿಹಿ ಸುವಿಚಾರವನ್ನೇ ಸಿಹಿ ಎಂಬ ಮನಸ್ಸಿನ ಸಿಹಿ ಅಂದರೆ ಯಾವುದ್ರಿ? ಸುವಿಚಾರವೆಂಬುದೇ ಮನಸ್ಸಿನ ಸಿಹಿ. ಅದನ್ನು ತುಂಬಿಕೊಂಡಂಥ ಮಧುರ ಮನಸ್ಸಿನ ಜನ ಇರುವಂಥ ಊರ ಅಂದರೆ ಅದು ಶಕ್ಕರಗಂಜವಾಡಿ. ನೀವೆಲ್ಲ ಒಳ್ಳೆ ಭಾವುಕರು, ಒಳ್ಳೆ ಸದ್ಭಕ್ತರು. ಭಾಳ ಸುಧಾರಣೆ ಆಗ್ಯದ. ನಮ್ಮ ಶಾಸ್ತ್ರಿಗಳು ಹೇಳಕತ್ತಿದ್ರಲ್ಲ, ಮೊದಲು ಬರೀ ತಗಡಿತ್ತು, ಓಣೆನ ಮನೆಗಳೆಲ್ಲ ತಗಡಿದ್ದು. ಈಗೆಲ್ಲ ನಾವು ಭಾರಿ ಶ್ರೀಮಂತರಾಗೀವಿ, ಊರು ಬಿಟ್ಟು ಹೊಂಟೀವಿ, ಹಳಿ ಕಡ್ದ ಮನೆ ಕಟ್ಲಕ್ಕೆ ಹತ್ತೀವಿ. ನಾ ಸುಳ್ಳು ಹೇಳಕತ್ತೀನಿ, ಕರೆ ಹೇಳತ್ತೀನಿ ರೀ. ನೀವು ದೇವ್ರ ಅನುಕೂಲ ಮಾಡ್ಯಾನ, ಶ್ರೀಮಂತರಾಗ್ರಿ, ಮನೆ ಕಟ್ರಿ. ಹಂಗೆ ನಮ್ಮ ಮಠನೂ ಇಟ್ಟು ಕಟ್ರಿ, ಮ್ಯಾಲೆ ಇಟ್ಟು ಕಟ್ರಿ. ನಾ ಮೊದಲು ಬಂದಾಗ ಇದಿಷ್ಟೇ, ಅಲ್ಲೇನಿಲ್ಲ, ಎಲ್ಲ ಬಯಲೇ ಇತ್ತು, ಸುತ್ತಮುತ್ತ ಎಲ್ಲ ಬಯಲೇ ಇತ್ತು. ಆದರೆ ಇವತ್ತು ಬಹುತೇಕ ಇಂಥ ಮಠ ಹಳ್ಳಿ ಕಡ್ದಾಗೂ ಹಳ್ಳಿ ಕಡ್ದವ್ರು ಬಂದಂಗೆ ಕಾಣ್ತಾರೆ. ಅವ್ರಿಗೆ ಅನ್ನೋದು ಬಡ ಬಹುತೇಕ ಹಳ್ಳಿ ಕಡ್ದಂಥ ದೊಡ್ಡ ಊರದಾಗೂ ಇಂಥ ಮಠ ಇರ್ಲಕ್ಕಿಲ್ಲ. ಅಂಥ ಚಂದ ಮಠ ನೀವು ಯಾವ ನಮ್ಮ ಶಕ್ಕರಗಂಜವಾಡಿ ಜನ ಕಟ್ಟಿರಿ. ಮಠ ಕಟ್ತಾರೆ, ಗುಡಿ ಕಟ್ತಾರೆ, ಇಲ್ಲ ಅಂತಲ್ಲ. ಮಠ ಕಟ್ಟಿ ಗುಡಿ ಕಟ್ಟಿ ಏನು ಮಾಡ್ತಾವೆ? ಇಸ್ಪೇಟ್ ಆಡ್ಕೊಂತ ಕುಂದಿರ್ತಾವೆ ಆ ಮಠದಾಗ ಗುಡಾಗ. ಆದರೆ ಮಠದಾಗ ಏನು ನಡಿಬೇಕು? ಸದಾ ಅದೇ ಮಠದಾಗ ಏನು ನಡಿಬೇಕ್ರಿ? ಹಿಂಗೆ ಸತ್ಸಂಗ ನಡಿಬೇಕು, ಭಜನೆ ನಡಿಬೇಕು, ಜಪ ತಪ ನಡಿಬೇಕು. ಅದು ನಡೆಯುವಂಥ ಒಂದು ಮಠ ಅಂದರೆ ನಮ್ಮ ಶಕ್ಕರಗಂಜವಾಡಿಯ ಸಿದ್ದಾಡಪ್ಪನ ಮಠ ಅಂತ ನಾನು ಭಾಳ ಮನಸ್ಸು ತುಂಬಿ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ನಿನ್ನೆ ಬರಬೇಕಾಗಿತ್ತು, ನಿನ್ನೆ ಬರ್ತೀನಿ ಅಂತ ಮಾತು ತಪ್ಪಿಸಿದ ಸಲುವಾಗಿ ನಾಳೆಗೆ ಒಂದು ದಿವ್ಸ ಇರ್ತೀನಿ, ನಾಡ್ದು ಒಂದು ದಿವ್ಸ ಇರ್ತೀನಿ. ಒಂದು ತಿಂಗಳು ಇಲ್ಲೇ ಇರ್ಬೇಕಂತ ಮಾಡೀನಿ. ಊಟ ಕೊಡ್ತೀರಿ?